ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ಆಲಿಯಾ ಎಂಬ್ರಾಯ್ಡ್ರಿ ಡಿಸೈನ್ಸ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಇವತ್ತು ನೀವು ನೋಡ್ತಾ ಇದ್ದೀರಾ ಒಂದು ಬ್ಯೂಟಿಫುಲ್ ಆದ ಸ್ಲೀವ್ಸ್ ಡಿಸೈನ್. ಇದು ಒಂಥರ ಲೇಟೆಸ್ಟ್ ಡಿಸೈನ್ ಅಂತಲೂ ಹೇಳ್ಬೋದು. ಹಾಗೆಯೇ ನಾನು ಈ ಡಿಸೈನ್ನ ಮಾಡ್ತಾ ಇರೋದು ಸ್ವಲ್ಪ ಯುನೀಕ್ ಆಗೂ ಇದೆ. ನಾವು ಹ್ಯಾಂಡ್ ಎಂಬ್ರಾಯ್ಡ್ರಿ ಎಲ್ಲ ಮಾಡಿಸುವಾಗ ಯಾವ ರೀತಿ ಬೇಕಾದರೂ ಡಿಸೈನ್ ಮಾಡಿಸ್ಬೋದಲ್ವ. ಈ ಬೀಡ್ಸ್ ಹಾಕಿ ಮತ್ತು ಜರ್ದೋಸಿನೆಲ್ಲ ಹಾಕಿಸ್ಬಿಟ್ಟು ಒಂಥರ ಚೆನ್ನಾಗಿ ಕಾಣಿಸುತ್ತೆ ಹ್ಯಾಂಡ್ ಎಂಬ್ರಾಯ್ಡ್ರಿ. ಬಟ್ ಅಷ್ಟೇ ಕಾಸ್ಟ್ಲಿ ಆಗುತ್ತೆ. ಆದರೆ ನಮಗೆ ಸ್ವಲ್ಪ ಕಡಿಮೆಲಿ ಆಗಬೇಕು ಅಂತ ಹೇಳಿದ್ರೆ, ಕಡಿಮೆಲೂ ಆಗಬೇಕು, ಚೆನ್ನಾಗೂ ಕಾಣಿಸ್ಬೇಕು ಅಂತ ಹೇಳಿದ್ರೆ ನಾವು ಮಷಿನ್ ಎಂಬ್ರಾಯ್ಡ್ರಿನ ಮಾಡ್ಬೋದು. ಮಷಿನ್ ಎಂಬ್ರಾಯ್ಡ್ರಿಲಿ ಕೂಡ ನಾವು ಹ್ಯಾಂಡ್ ಎಂಬ್ರಾಯ್ಡ್ರಿ ಅಷ್ಟು ಚೆನ್ನಾಗಿ ಲುಕ್ ಬರದೇ ಇದ್ರೂ ಅದೇ ರೀತಿ ನಾವು ಮಾಡೋದಕ್ಕೆ ಟ್ರೈ ಮಾಡಿದ್ರೆ, ಸ್ವಲ್ಪ ಹೊಸದಾಗಿ ಟ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ. ನಾನು ಇದೇ ರೀತಿ ನನ್ನ ತಲೆಯಲ್ಲಿ ತುಂಬ ಡಿಸೈನ್ಸ್ ಇದೆ. ಏನು ಹ್ಯಾಂಡ್ ವರ್ಕಲ್ಲಿ ಏನು ಬರುತ್ತೆ ಅದೇ ರೀತಿ ಮಷಿನ್ ವರ್ಕಲ್ಲೂ ಟ್ರೈ ಮಾಡಬೇಕು ಅಂತ. ಅದು ನೋಡೋದಕ್ಕೂ ಚೆನ್ನಾಗಿರುತ್ತೆ, ಲೇಟೆಸ್ಟ್ ಆಗೂ ಇರುತ್ತೆ ಅಂತ. ಸೊ ಅದೇ ಒಂದು ವರ್ಕನ್ನು ನಾನು ತೋರಿಸ್ತೀನಿ. ನೀವು ತಮ್ನೈಲಲ್ಲಿ ನೋಡಿರ್ತೀರ ಯಾವ ರೀತಿ ಡಿಸೈನ್ ಇದೆ ಅಂತ. ಆ ಡಿಸೈನ್ನ ನಾನು ಇವತ್ತು ಹಾಕಿ ತೋರಿಸ್ತಾ ಇದ್ದೀನಿ, ಆಯಿತಾ. ಈ ಡಿಸೈನು ಹೇಗೆ ಬರುತ್ತೆ ಅಂತ ಹೇಳಿದ್ರೆ, ಒಂದು 3 ಸ್ಟೆಪ್ನಲ್ಲಿ ಬರುತ್ತೆ. 3 ಸ್ಟೆಪ್ಸು ಒಂದೇ ಥರ ಡಿಸೈನ್ಸ್ ಬರುತ್ತೆ. ಮತ್ತು ಉಳಿದಿದ್ದ ಸ್ಪೇಸಲ್ಲಿ ಹಾಗೆ ಅಲ್ಲಿ ಫ್ಲವರ್ಸ್ ಅಲ್ಲಲ್ಲೇ ಒಂದು 4 ಫ್ಲವರ್ಸ್ನ ಕೊಡ್ತಾ ಹೋಗ್ತೀನಿ. ಇದು ಈಗ ನಾನು ಮಾಡ್ತಾ ಇರೋ ಡಿಸೈನು. ಈಗ ನಾನು ಮಾಡ್ತಾ ಇರೋದು ಲೋಡಿಂಗು. ಕೆಳಗಡೆ ಎಡ್ಜಿಗೆ ಲೋಡಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಲೋಡಿಂಗ್ ಎಲ್ಲ ಮಾಡಿಬಿಟ್ಟು ಅದಕ್ಕೆ ಆ ಕಡೆ ಈ ಕಡೆ ಬಾಲ್ ಚೈನ್ನ ಹಾಕ್ತೀನಿ. ಈಗ ನಾವು ಮಷಿನ್ ವರ್ಕಲ್ಲಿ ಏನು ಬೀಡ್ ಹಾಕ್ತೀವಲ್ಲ ಅದರ ಬದಲು ಬಾಲ್ ಚೈನ್ ನೀವು ನೋಡ್ತಾ ಇರ್ಬೋದು. ನಾನು ಲೈಟಾಗಿ ಒಂದು ಲೈನ್ಸ್ನ ಹಾಕ್ಕೊಂಡಿದ್ದೀನಿ. ಮಧ್ಯದಲ್ಲಿ ರೌಂಡ್ ಶೇಪ್ ಕೊಟ್ಟಿದ್ದೀನಿ. ಸೊ ಅಲ್ಲಿ ಫ್ಲವರ್ ಬರುತ್ತೆ. ಆ ಕಡೆ ಈ ಕಡೆ ಏನು ಲೈನ್ಸ್ ಇದೆಯಲ್ಲ ಅಲ್ಲಿ ಚಿಕ್ಕದಾಗಿ ಒಂದು ಡಿಸೈನ್ ಬರುತ್ತೆ, ಆಯಿತಾ. ಈ ರೌಂಡ್ ಶೇಪ್ ಏನಿದೆ ಅದರಲ್ಲಿ ಒಂದು ಫ್ಲವರ್ನ ಮಾಡ್ಕೊಳ್ಳೋದು. ಆ ಕಡೆ ಈ ಕಡೆ ಲೈನ್ಸ್ ಕೊಟ್ಟಿದ್ದೀನಲ್ವ, ಒಂದೇ ರೀತಿ ಲೈನ್ಸ್ನ ಕೊಟ್ಕೊಂಡು ಹೋಗಬೇಕು. ಅಲ್ಲಿ ಬೇರೆ ಥರ ಡಿಸೈನ್. ಆರೆಂಜ್ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಬ್ಲೌಸ್ ಇರೋದು ಈ ಕಲರು. ಅದು ಆ ಕಡೆ ತಿರ್ಸಿದಾಗ ಪಿಂಕ್ ಆಗಿ ಕಾಣಿಸುತ್ತೆ. ಸಾರಿ, ಬೇಜಾರಾಗಬೇಡಿ ಯಾರು, ಅದು ವಿಡಿಯೋ ಕ್ಲಾರಿಟಿ ಅನಿಸುತ್ತೆ. ಆ್ಯಕ್ಚುಲಿ ಬ್ಲೌಸ್ ಇರೋದು ಆರೆಂಜ್ ಕಲರು. ಆರೆಂಜ್ ಮತ್ತು ಗ್ರೀನ್ ಕಾಂಬಿನೇಷನ್ ಬಂದಿದೆ. ಸೊ ಈಗ ನೋಡಿದ್ರೆ ಪಿಂಕ್ ಆಗಿ ಕಾಣಿಸ್ತಾ ಇದೆ. ಗೊತ್ತಿಲ್ಲ ಅದು ಯಾಕೆ ಹಾಗಾಗುತ್ತೆ ಅಂತ. ಸೊ ಮಧ್ಯದಲ್ಲಿ ಅದೇ ಫ್ಲವರ್ಸ್ ಕೊಟ್ಕೊಂಡು ಹೋಗಿದ್ದೀನಿ. ಇದನ್ನು ನಾನು ತುಂಬ ಸರಿ ಹೇಳಿದ್ದೀನಿ ಇದನ್ನು ಹೇಗೆ ಮಾಡೋದು ಅಂತ. ನನ್ನ ಬೇಸಿಕ್ ಸ್ಟಿಚಸ್ನಲ್ಲೂ ಕೂಡ ಈ ಥರ ಫ್ಲವರ್ ಮಾಡೋದನ್ನು ಹೇಳಿದ್ದೀನಿ. ನೀವು ನೋಡಿಲ್ಲ ಅಂತ ಹೇಳಿದ್ರೆ ನನ್ನ ಚಾನಲ್ನಲ್ಲಿ ಆ ವಿಡಿಯೋಸ್ ಇರುತ್ತೆ, ನೀವು ಬೇಕಿದ್ದರೆ ಚೆಕ್ ಮಾಡ್ಕೊಳ್ಬೋದು. ಇದು ಅದೇ ರೌಂಡ್ ಶೇಪಲ್ಲಿ ಒಂದೇನಾದರೂ ಮಾರ್ಕ್ ಮಾಡಿಕೊಂಡು ಮಧ್ಯದಲ್ಲಿ ಒಂದು ರೌಂಡ್ ಹಾಕಿಬಿಟ್ಟು ಅದರ ಸುತ್ತ ಪೆಟಲ್ಸ್ ಕೊಡ್ತಾ ಹೋಗೋದು. 3 ಆ ಕಡೆ 3 ಈ ಕಡೆ 3 ಪೆಟಲ್ಸು, ಮತ್ತು ಕೆಳಗೆ ಮೇಲೆ ಮತ್ತೆ 3 ಪೆಟಲ್ಸ್ ಕೊಡೋದು. ಈ ರೀತಿ ಮಾಡ್ತಾ ಹೋಗೋದು. ಅದೇ ರೀತಿ 3 ಸ್ಟೆಪ್ನಲ್ಲೂ ಕೂಡ ನಾನು ಮಾಡ್ಕೊಂಡಿದ್ದೀನಿ. ಒಟ್ಟು 3 ಸ್ಟೆಪ್ ಕೊಟ್ಟಿದ್ದೀನಿ ಒಂದೇ ಥರ. ಅದರ ಮೇಲ್ಗಡೆ ಸ್ವಲ್ಪ ಉಳಿದಿರೋ ಸ್ಪೇಸಲ್ಲಿ ಅಲ್ಲಿ ಫ್ಲವರ್ಸ್ನ ಕೊಟ್ಟಿರೋದು. ಬೇಕಿದ್ರೆ 3, 4 ಎಷ್ಟು ಸ್ಟೆಪ್ ಬೇಕಿದ್ರೂ ಕೊಡ್ಬೋದು. ಏನಿದು ಡಿಸೈನ್ ಇದೆ ಅಡ್ಡ ಮಾಡಿದ್ದೀನಿ ನಾನು. ಇದನ್ನೇ ನೀವು ಉದ್ದ ಬೇಕಿದ್ರೂ ಮಾಡ್ಕೊಂಡು ಹೋಗ್ಬೋದು ಡಿಸೈನ್. ಈಗ ಫ್ಲವರ್ಸ್ ಮುಗೀತು. ನೀವು ಮಧ್ಯದಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ, ಅರ್ಧ ಹಾಗೆ ಬಿಟ್ಟಿದ್ದೀನಿ.
ಅದು ಯಾಕೆ ಅಂತ ಹೇಳಿದ್ರೆ ನೋಡಿ, ಅಲ್ಲಿ ಮಾಡೋಕ್ಕಾಗ್ತಾ ಇಲ್ಲ. ಇದು 16 ಇಂಚು ಫ್ರೇಮು. ಸೊ ಅದಕ್ಕೆ ಏನಾಗುತ್ತೆ ಅಂತ ಹೇಳಿದ್ರೆ 16 ಇಂಚ್ ದೊಡ್ಡ ಫ್ರೇಮ್ ಆಗಿದ್ದರಿಂದ ಅದು ನನಗೆ ಕೆಲಸ ಮಾಡೋದಕ್ಕೆ ಅಲ್ಲಿ ಹಿಡಿತಾ ಇತ್ತು ಫ್ರೇಮು, ಸಾಕಾಗ್ತಾ ಇರಲಿಲ್ಲ. ನಾನು ಇದ್ರ ಹಿಂದೆ ಇದು ಇನ್ನೊಂದು ಸ್ಲೀವ್ಸ್ ಮಾಡಿದಾಗ 14 ಇಂಚ್ ಫ್ರೇಮ್ ಹಾಕ್ಕೊಂಡಿದ್ದೆ. ಮತ್ತೆ ತೆಗೆದು ಇನ್ನೊಂದು ಸರಿ ಮತ್ತೆ ಫ್ರೇಮ್ ಹಾಕಿ ಎರಡೆರಡು ಕೆಲಸ ಆಯಿತು ಅಂತೇಳಿ ನಾನು 16 ಇಂಚ್ ಫ್ರೇಮ್ ಹಾಕ್ಕೊಂಡೆ. ಆದರೆ ಅದು ಮಧ್ಯ ಫ್ಲವರ್ಗೆ ಬಂದಾಗ ಫ್ರೇಮ್ ಹಿಡಿತಾ ಇತ್ತು. ಏನೂ ಮಾಡೋಕ್ಕಾಗಲ್ಲ, ಆಗುತ್ತೆ ಆವಾಗ. ಈಗ ಮತ್ತೆ ಬಿಚ್ಚಿ ನೆಕ್ಸ್ಟು ಆ ಮಧ್ಯದ ಫ್ಲವರ್ಗೋಸ್ಕರ ನಾವು ಇನ್ನೊಂದು ಸರಿ ಫ್ರೇಮ್ ಹಾಕ್ಕೋಬೇಕಾಗತ್ತೆ. ಸೊ ಈಗ ಫ್ಲವರ್ ಎಲ್ಲ ಆಯ್ತಲ್ವ, ಈ ಥರ ನಾನು ಡಿಸೈನ್ ಕೊಡ್ತಾಯಿದ್ದೀನಿ ನೋಡಿ. ಫಸ್ಟು ರೌಂಡ್ ಶೇಪ್ ಕೊಟ್ಕೊಂಡು ಒಂದು ಲೈನ್ ಥರ ಬರೋದು. ಇದು ನಾನು 0 to 3 to 0, 0 1 2 3 3 2 1 0 ಈ ರೀತಿ ನಾನು ಕೊಟ್ಟಿದ್ದೀನಿ. ಮಧ್ಯ ನಾನು ಗೋಲ್ಡನ್ ಕಲರಲ್ಲಿ ಫಿಲ್ ಮಾಡಿದ್ದೀನಿ ನೋಡಿ. 0 3 2 1 ಆ ರೀತಿ. ಅಂದರೆ ಸ್ಟಾರ್ಟಿಂಗಲ್ಲಿ ಸಣ್ಣದಾಗಿ ಒಂದು ಸರ್ಕಲ್ ಥರ ಮಾಡೋದು, ಆಮೇಲೆ ಒಂದು ಲೈನ್ ಕೊಡ್ತಾ ಹೋಗೋದು. ಚಿಕ್ಕದಾಗಿ ಒಂದು ಸರ್ಕಲ್ಲು, ಆಮೇಲೆ ಒಂದು ಸಣ್ಣದಾಗಿ 1 2 ಬಿಡ್ತಲ್ಲಿ ಒಂದು ಲೈನ್ ಕೊಡೋದು ಅಷ್ಟೇ ನೋಡಿ. ಒಂದು ಸರ್ಕಲ್ ಮತ್ತು ಒಂದು ಲೈನು, ಸರ್ಕಲ್ ಕೊಡೋದು, 1 2 ಬಿಡ್ತಲ್ಲಿ ಸ್ಟ್ರೈಟ್ ಲೈನು. ಸ್ಟ್ರೈಟ್ ಅನ್ಸ ಸ್ವಲ್ಪ ಕ್ರಾಸಾಗಿ ಕೊಡಬೇಕು. ಈಗ ನಾವು ಲೀಫ್ ಎಲ್ಲ ಹಿಂಗೆ ಕ್ರಾಸಾಗಿ ಕೊಡ್ತೀವಲ್ಲ, ಅದೇ ಥರ ಇದನ್ನು ಕೊಡ್ತಾ ಹೋಗೋದು. ಒಂದು ಸರ್ಕಲ್ ಮಾಡಿ ಒಂದು ಲೈನ್ಸ್ನ ಕೊಡ್ತಾ ಹೋಗೋದು. ಇದು ಅಷ್ಟೇ. ಇದು ಏನು ಮಧ್ಯ ನಾನು ಏನು ಗ್ಯಾಪ್ ಕೊಟ್ಟಿದ್ದೀನಿ ಅದನ್ನು ಗೋಲ್ಡನ್ ಕಲರ್ ಜರಿ ಥ್ರೆಡಲ್ಲಿ ಫಿಲ್ ಮಾಡೋದು. ಫಿಲ್ ಮಾಡಬೇಕಾದ್ರೂ ಅಷ್ಟೇ 0 to 5 5 to 0 ಹೀಗೆ. ಅಂದರೆ ನಾವು ಲಿಫ್ಟರ್ನ ಒಂದೇ ಸರಿ ಮೂವ್ ಮಾಡಬೇಕು. ಈ ಸರ್ಕಲೆಲ್ಲ ಮಾಡಬೇಕಾದ್ರೆ ಒಂದೇ ಸರಿ ಮೂವ್ ಮಾಡಿ ಒಂದೇ ಸರಿ ಕೆಳಗೆ ಮೇಲೆ ಹೋಗಿ ಒಂದೇ ಸರಿ ಕೆಳಗಡೆ ತರೋದು, ಆ ಥರ ಮಾಡ್ತಾ ಹೋಗಬೇಕಾಗುತ್ತೆ. ಇದೇ ಥರ ನಾನು ಏನು 3 ಸ್ಟೆಪ್ ಮಾಡ್ಕೊಂಡಿದ್ದೀನಲ್ವ, ಆ 3 ಸ್ಟೆಪ್ಪಿಗೂ ಮಾಡ್ತಾ ಹೋಗಬೇಕು. ನನಗೆ ಏನು ಹ್ಯಾಂಡ್ ವರ್ಕ್ ಮಾಡಿಸ್ತಾರೆ ಅದೇ ಥರ ಮೆಷಿನಲ್ಲೂ ವರ್ಕ್ ಮಾಡಬೇಕು ಅನ್ನೋದು ತುಂಬ ಇದೆ. ತುಂಬ ಡಿಸೈನ್ಸ್ ತಲೆಯಲ್ಲಿದೆ, ಬಟ್ ಮಾಡೋದಕ್ಕೂ ಟೈಮ್ ಬೇಕು. ಹಾಗೆಯೇ ನನ್ನ ಚಾನಲ್ ಕೂಡ ಗ್ರೋತ್ ಆಗಬೇಕು. ನಂದು ಹೊಸ ಚಾನಲ್ ಆಗಿದ್ದರಿಂದ ನೀವೆಲ್ಲರೂ ಸಪೋರ್ಟ್ ಮಾಡಿದ್ರೆ ಆದಷ್ಟು ಬೇಗ ನಾನು ಇನ್ನೂ ಒಳ್ಳೊಳ್ಳೆ ಡಿಸೈನ್ಸ್ನ ಹೇಳ್ಕೊಡೋ ಅಂಥ ಪ್ರಯತ್ನ ಮಾಡ್ತೀನಿ. ನನಗೆ ಹೆಚ್ಚು ಸಬ್ಸ್ಕ್ರೈಬರ್ಸ್ ಆದರೆ ನನ್ನ ವೀಡಿಯೋಸ್ ಚೆನ್ನಾಗಿ ಆಗ್ತಾ ಬಂದರೆ ನಾನು ಒಳ್ಳೊಳ್ಳೆ ವೀಡಿಯೋಸ್ನ ಮಾಡ್ತಾ ಹೋಗ್ಬೋದು. ತುಂಬ ಡಿಸೈನ್ಸ್ ನಾನು ಏನು ಹ್ಯಾಂಡ್ ವರ್ಕ್ ಡಿಸೈನ್ಸ್ ಮಾಡ್ಬೋದಾದಂಥ ಡಿಸೈನ್ನ ಮಷೀನಲ್ಲಿ ಮಾಡಬೇಕು ಅನ್ನೋದು ತುಂಬ ಇದೆ. ಸೊ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ನೀವು ಹೆಚ್ಚು ಸಪೋರ್ಟ್ ಮಾಡಿದಷ್ಟು ನನಗೆ ಇನ್ನೂ ಒಳ್ಳೊಳ್ಳೆ ಡಿಸೈನ್ಸ್ನ ಮಾಡೋದಕ್ಕೆ ನನಗೆ ಏನೋ ಒಂದು ಮೋಟಿವೇಶನ್ ಸಿಕ್ತಂಗೆ. ನನ್ನ ಚಾನಲ್ ಬೇಗ ಗ್ರೋತ್ ಆಗಬೇಕು ಅನ್ನೋದು. ನಾವು ಕೆಲಸನೂ ಮಾಡಿಕೊಂಡು ಈ ವಿಡಿಯೋನೂ ಮಾಡ್ಕೊಳ್ತಾ ಎಡಿಟಿಂಗ್ ಮಾಡಿ ಕೆಲವು ಸರಿ ವೀಡಿಯೋಸ್ ಮಾಡೋದಕ್ಕಾಗೋದಿಲ್ಲ. ಕೆಲಸ ಅರ್ಜೆಂಟ್ ಇದ್ದಾಗ ವೀಡಿಯೋಸ್ ಮಾಡೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ನಿಮ್ಮೆಲ್ಲರ ಸಪೋರ್ಟ್ ಇದ್ದರೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಮಾಡ್ಬೋದು. ನೋಡಿ, ನಾನು ಮಧ್ಯದಲ್ಲಿ ಬಾಲ್ ಚೈನ್ನ ಕೊಟ್ಟಿದ್ದೀನಿ. ಮಧ್ಯದಲ್ಲಿ ಏನು ಗ್ಯಾಪ್ ಉಳಿದಿದೆ ಈಗ ಫ್ರೇಮ್ನ ಬಿಚ್ಚಿ ಇನ್ನೊಂದು ಫ್ರೇಮಿಗೆ ಹಾಕಿ ನಾನು ಫಿನಿಷ್ ಮಾಡ್ಕೊಳ್ತೀನಿ. ಇದನ್ನೆಲ್ಲ ಮಧ್ಯ ಫ್ಲವರ್ ಮೇಲೆ ಬಂದಿರೋ ಬಾಲ್ ಚೈನ್ನ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಏನು ಸ್ಟಿಚಸ್ ಇದೆ ಎಲ್ಲ ಕಟ್ ಮಾಡ್ಕೋಬೇಕು. ಆ್ಯಕ್ಚುಲಿ ಇದು ಫೈನಲ್ ಲುಕ್ಕು. ನೀವು ವೇರ್ ಮಾಡಿದಾಗ ನಿಜವಾಗ್ಲೂ ಸಕ್ಕತ್ತಾಗಿ ಕಾಣುತ್ತೆ. ಬೇಕಿದ್ದರೆ ಟ್ರೈ ಮಾಡಿ ನೋಡಿ. ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.